ಗೇಮ್ ಬೇಕು ಅಂದಿದ್ದಕ್ಕೆ ಮುಗಿಸಿ ಹಾಕ್ಬಿಟ್ರು ಅವರು. ನೋಡಿ ನಾವು 5 ನಿಮಿಷ ಕೊಟ್ಟಿದ್ ಬೇಡ ಆಗಿತ್ತು. ಜೋರ ಚಪ್ಪಾಳೆ ಒಂದು ಚುಡಾರಂತವ್ರಿಗೆ ಹಾಕಿ ಮೊದಲನೇ ಸ್ಥಾನ ಪಡ್ಕೊಂಡ್ಬಿಟ್ರೆ ಅವ್ರು 10 ಅಂಕ ಗಳಿಸಿದ್ದಾರೆ. ಟೈಮ್ ಇದೆ, ರಂಜಿತ್ ಅವ್ರು ಈಗಲೂ ಟ್ರೈ ಮಾಡ್ಬೋದು. ನೋಡಿ ರೇಷ್ಮೆ ಅವರು ಟೈಮ್ ಆಗುತ್ತೆ, ತುಂಬಾ ಲೇಟ್ ಮಾಡಬೇಡಿ, ಟೈಮ್ ಆಗಿದೆ ಮಾಡಿ. ಮೇಡಮ್ ಅರ್ಧ ತಿಳ್ಕೊಂಡು ಹಾಗೆ ಮಧ್ಯೆ ಬಿಟ್ಕೊಳ್ಳಿ, ನಿಧಾನ ಬಿಡ್ಬೇಕು ಮೇಡಮ್, ಕೆಳಗೆ ಹೋಗಲ್ಲ ಅವಾಗ. ನೀವು ಮೇಲಿಂದ ಬಿದ್ರೆ ಒಂದ್ಸಾರಿ ಹೊಟ್ಟು ಕೆಳಗೆ ಹೋಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ಆಡೋದ್ ಕಷ್ಟ ಎಲ್ಲ ಹೇಳ್ತಾ ಇದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಆಡಿದಾರೆ ನೋಡಿ. ಅಲ್ಲಿ ಶ್ರೀಮತಿಯರ ಹಕ್ಕಳೆ ಹಕ್ಕಳೆ ಬೇಗ ತಿಂದು ನನ್ಕಿಂತ ದಪ್ಪ ಆಗಿ ಅಂತಿದ್ದಾರೆ, ಬೇಗ ತಿನ್ರಿ. ಒಂದ್ ಪೀಸ್ ತಿನ್ಬೇಕು, ಒಂದ್ ಪೀಸ್ ಇದು ನಾರಿಗೆ ಹಾಕಿ ಹೇಳ್ಕೊಡ್ರಿ. ಆ ಕಡೆ ಒಂದ್ ಸಿಪ್ಪೆ ಕಾಡ್ತಾ ಇದೆ, ಲಾಸ್ಟ್ ಮಧ್ಯದಲ್ಲಿ ಅದಂದು. ಓಕೆ ಉಳ್ಕೊಂಡಿದ್ದೆ. ಓಕೆ ನೋಡಿ ಎಷ್ಟು ಈಸಿ ಅಂತ ಹೇಳ್ತಾ ಇದ್ದಾರೆ. ರೇಷ್ಮಾ ಟ್ರೈ ಮಾಡಿ, ಆಗತ್ತೆ. ರೇಷ್ಮಾ ಫಸ್ಟ್ ತಿಂದ ನೀವೇ, ಆಗತ್ತೆ, ನೀವು ಟ್ರೈ ಮಾಡಿ. ಮೇಡಮ್ ಟೈಮ್ ಹೇಳಿ. 2 ನಿಮಿಷ 46 ಸೆಕೆಂಡ್ ಆಯ್ತು. 10 ಟೈಮು ಇನ್ನು ಮೇಡಮ್ 2.5 ನಿಮಿಷ ಇದೆ. ಹೋಗಿ ನೀವು ಆಟಗಾರ ಚೇಂಜ್ ಮಾಡ್ತೀರಾ? 2.5 ನಿಮಿಷ ಇದೆ, ಚೇಂಜ್ ಮಾಡ್ತೀರಾ? ಆಟಗಾರ ಚೇಂಜ್ ಮಾಡಿದ್ರೆ ಮಾಡಿ, ಬೇಗ ಮಾಡ್ತೀಯಾ? ಬೇಗ ಫಾಸ್ಟ್ ಆಗಿ. ಬೇರೆ ಒಂದು ಜೋರ ಚಪ್ಪಾಳೆ ಹಾಕಿ ನೋಡಿ, ನಮ್ಮ ರೇಷ್ಮಾ ಅವ್ರು ಚೆನ್ನಾಗಿ ಮುಗಿಸಿದ್ರು ನೋಡ್ರಿ. ಆಗ್ಲೇ ಅಂದ್ರೆ ಬಿಡು. ಈಗ ನೋಡಿ ಕೊನೆಗಾಗಿ ನಮ್ಮ ಎಲ್ಲಾ ಸುತ್ತುಗಳು ಮುಗಿದಿದ್ದಾವೆ. ಅದಕ್ಕೆ ತೀರ್ಪುಗಾರರು ಈಗಲಾದ್ರೂ ವೇದಿಕೆ ಮುಂಭಾಗಕ್ಕೆ ಬಂದ ಅಂಕವನ್ನ ತಿಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಿಮ್ಮ ಅಂಕಗಳು ಹೇಗಿದ್ದಾವೆ, ಯಾರ್ಯಾರು ಎಷ್ಟೆಷ್ಟು ಗಳಿಸಿದಿರಿ ನೋಡಿ. ಹಿಂದಿನ ಆಟದಲ್ಲಿ 10 ಅಂಕವನ್ನು ಪಡೆದವರು ಅವ್ರು ಮಾತ್ರ. ಈ ಆಟದಲ್ಲಿ ಅವ್ರೊಬ್ಬರನ್ನ ಬಿಟ್ಟು ಎಲ್ಲರೂ ಅಂಕವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ 10 ಅಂಕ ಈ ಸುತ್ತಿನಲ್ಲಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಹೌದು, ರೇಷ್ಮಾ ಅವರು 10 ಅಂಕ ಪಡೆದಿದ್ದಾರೆ.